ವಿ ನೆಟ್ವರ್ಕ್ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹುಕ್ಕೇರಿ ತಾಲೂಕಿನಲ್ಲಿ ಸೋಯಾಬೀನ್ ಮತ್ತು ಗೋವಿನ ಜೋಳಗಳ ಬೀಜ ವಿತರಣೆ ಮಾಡಲಾಗುತ್ತಿದೆ. ರೈತರು ಇದರ ಪ್ರಯೋಜನ ಪಡೆದುಕೊಳ್ಳಬೇಕು ಎಂದು ಹುಕ್ಕೇರಿ ಶಾಸಕ ನಿಖಿಲ್ ಕತ್ತಿ ಹೇಳಿದರು. ಹುಕ್ಕೇರಿ ತಾಲೂಕು ಕೃಷಿ ಇಲಾಖೆಯಿಂದ ರೈತರಿಗೆ ಬೀಜ ವಿತರಣೆ ಕಾರ್ಯಕ್ರಮದಲ್ಲಿ ಶಾಸಕ ನಿಖಿಲ್ ಕತ್ತಿ ಬೀಜ ವಿತರಣೆ ಮಾಡುವ ಮೂಲಕ ಮುಂಗಾರು ಹಂಗಾಮಿಗೆ ಚಾಲನೆ ನೀಡಿದರು. ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಾಸಕರು, ಹುಕ್ಕೇರಿ ತಾಲೂಕಿನಲ್ಲಿ ಇನ್ನೂ ಮಳೆ ಅಭಾವ ಕಂಡು ಬಂದಿದೆ. ಮುಂಬರುವ ದಿನಗಳಲ್ಲಿ ಮಳೆ ಬರುವ ನಿರೀಕ್ಷೆಯಲ್ಲಿ ಬೀಜ ವಿತರಣೆ ಮಾಡಲಾಗುತ್ತಿದೆ ಹಾಗೂ ತಾಲೂಕಿನಲ್ಲಿ ಸಾಕಷ್ಟು ಬೀಜ ಸಂಗ್ರಹವಿದೆ ಮತ್ತು 3 ರೈತ ಸಂಪರ್ಕ ಕೇಂದ್ರಗಳ ಹಾಗೂ 39 PKPS ಮುಖಾಂತರ ಬೀಜ ವಿತರಿಸಲಾಗುವುದು. ರೈತರು ಆತಂಕ ಪಡುವ ಅವಶ್ಯವಿಲ್ಲ ಎಂದರು. ಇವತ್ತಿನ ದಿವಸ ನಮ್ಮ ಹುಕ್ಕೇರಿ ತಾಲೂಕಿನಲ್ಲಿ ನಮ್ಮ ಕೃಷಿ ಡಿಪಾರ್ಟ್ಮೆಂಟ್ ವತಿಯಿಂದ ಬೀಜ ವಿತರಣೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಈಗಾಗಲೇ ರಿಪೋರ್ಟ್ ಪ್ರಕಾರ 25% ರೇನ್ ಡೆಫಿಸಿಟ್ ಐತಿ. ಆದರೂ ಬರೋ ದಿನಮಾನದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಹಾಗೂ ನಮ್ಮ ಜಿಲ್ಲಾದಲ್ಲಿ ಒಳ್ಳೆ ಮಳೆಗಾಲ ಆಗತ್ತೆ ಅಂತ ಒಂದು ವಿಶ್ವಾಸ ಇಟ್ಕೊಂಡು ರೈತರಿಗೆ ಒಳ್ಳೆಯದಾಗಲಂತ ಹೇಳಿ ಇವತ್ತು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಈಗಾಗಲೇ ತಮ್ಗೆ ಗೊತ್ತಿದ್ದಂಗೆ ಹೋದ ವರ್ಷ ಸೋಯಾಬೀನ್ 6,970 ಕ್ವಿಂಟಲ್ ನಮ್ಮ ಕ್ಷೇತ್ರದಲ್ಲಿ ರೈತರು ತೊಗೊಂಡಿದ್ದರು. ಅದಲ್ಲದೆ ಹೆಸರು 2.6 ಕ್ವಿಂಟಲ್ ತೊಗೊಂಡಿದ್ರು. ಊದು 3.4 ಕ್ವಿಂಟಲ್ ತೊಗೊಂಡಿದ್ರು. ಹಾಗೆ ಗೋವಿನ ಜೋಳ 188.48 ಕ್ವಿಂಟಲ್ ಪ್ರೊಕ್ಯೂರ್ ಮಾಡಿದ್ರು, ಅಂದರೆ ಜನ ತೊಗೊಂಡಿದ್ರು. ಆ ನಿಟ್ಟಿನಲ್ಲಿ ಈ ಬಾರಿ ಕೂಡ ನಮ್ಮ ಕೃಷಿ ಇಲಾಖೆದವರು 7,500 ಕ್ವಿಂಟಲ್ ಸೋಯಾಬೀನನ್ನು ಈಗಾಗಲೇ ಪ್ರೊಕ್ಯೂರ್ ಮಾಡಿದ್ದಾರೆ ಜನರಿಗೆ ಹಂಚಕ್ಕೆ. ಅಂದರೆ ಲಾಸ್ಟ್ ಟೈಮ್ಗಿಂತ 500 ಕ್ವಿಂಟಲ್ ಎಕ್ಸ್ಟ್ರಾ ತೊಗೊಂಡು ಅಂದರೆ ಬೇಕಾದರೆ ಜನರಿಗೆ ಉಪಯೋಗ ಆಗಲಿ ಅಂತೇಳಿ ಅವರು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಅದಲ್ಲದೆ ಗೋವಿನ ಜೋಳ 18.4 ಕ್ವಿಂಟಲಿಗೆ ಪ್ರೊಕ್ಯೂರ್ ಮಾಡಿದ್ದಾರೆ. ಮತ್ತೆ ಡಿಮ್ಯಾಂಡ್ ಬಂದಂಗೆ ಅಡಿಷ್ನಲ್ ಪ್ರೊಕ್ಯೂರ್ ಮಾಡ್ತಾರಂತ ಈಗಾಗಲೇ ಹೇಳಿದ್ದಾರೆ. ಅದಲ್ಲದೆ ಈ ಬೀಜ ವಿತರಣೆ ಕಾರ್ಯಕ್ರಮ ನಮ್ಮ 39 PKPS ಸೊಸೈಟಿಗಳಲ್ಲಿ ಆಗತ್ತೆ. ಅದರ ಜೊತೆಗೆ 3 ರೈತ ಸಂಪರ್ಕ ಕೇಂದ್ರದಲ್ಲಿ ಈ ಬೀಜ ವಿತರಣೆ ಕಾರ್ಯಕ್ರಮ ನಡೆಯುತ್ತೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ನಂತರ ರೈತರ ಸಭಾಭವನ ಉದ್ಘಾಟನೆ ಮಾಡಿ ಭಿತ್ತಿ ಪತ್ರ ಬಿಡುಗಡೆಗೊಳಿಸಿದರು. ತಾಲೂಕಾ ಸಹಾಯಕ ಕೃಷಿ ನಿರ್ದೇಶಕ RB ನಾಯ್ಕರ್ ಮಾತನಾಡಿ, ಮುಂಗಾರು ಹಂಗಾಮಿನ ಬೀಜ ವಿತರಣೆಗೆ ಇಂದು ಚಾಲನೆ ನೀಡಲಾಗಿದೆ. ಆದರೆ ತಾಲೂಕಿನಲ್ಲಿ ಇನ್ನೂ ಮಳೆ ಅಭಾವ ಕಂಡು ಬಂದಿದೆ. ಕಾರಣ ರೈತರು ಭೂಮಿಯ ತೇವಾಂಶ ಅರಿತು ಬಿತ್ತನೆ ಕಾರ್ಯ ಕೈಗೊಳ್ಳಬೇಕು ಎಂದು ಸಲಹೆ ನೀಡಿದರು. ಇವತ್ತಿನಿಂದ ನಾವು ತಾಲೂಕಿನಲ್ಲಿ ಎಲ್ಲ ರೈತರಿಗೆ ಬೀಜ ವಿತರಣೆಯನ್ನು ಪ್ರಾರಂಭಿಸುತ್ತಿದ್ದೇವೆ. ಆದರೆ ಮಳೆ ನಮಗೆ ಮೇ ತಿಂಗಳೊಳಗೆ ಎಷ್ಟು ಆಗಬೇಕು ಅಷ್ಟಾಗಿಲ್ಲ. ಇಲ್ಲಿವರೆಗೆ 25% ಮಳೆ ಇನ್ನೂ ಕೊರತೆ ಇದೆ. ಹೀಗಾಗಿ ರೈತರು ಬಿತ್ತನೆಗಾಗಿ ಅವಸರ ಪಡೋದು ಬೇಡ. ಸಾಕಷ್ಟು ಮಳೆ ಆಗಲಿ. ಮಳೆ ಆದ ನಂತರ ಆ ತೇವಾಂಶ ನೋಡಿಕೊಂಡು ರೈತರು ಬಿತ್ತನೆ ಕೈಗೊಳ್ಳಲು ನಾನು ವಿನಂತಿಸುತ್ತೇನೆ. ಯಾಕಂತಂದ್ರೆ ಸೋಯಾಬೀನನ್ನು ನಾವು ಜುಲೈ 15ನೇ ತಾರೀಕಿನವರೆಗೂ ಬಿತ್ತಲಿಕ್ಕೆ ಅವಕಾಶವಿದೆ. ಅದಕ್ಕೆ ರೈತರು ಯಾರೂ ಗಡಬಡಿ ಮಾಡಬಾರ್ದು. ಮಳೆಯಾಗಿ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಬಂದ ನಂತರ ಮತ್ತು ವಾತಾವರಣ ತಂಪಾದ ನಂತರ ಬಿತ್ತನೆಯನ್ನು ಕೈಗೊಳ್ಳಲು ವಿನಂತಿಸುತ್ತೇನೆ. ಈಗ ನಾವು ಬೀಜವನ್ನು ವಿತರಿಸುತ್ತಿದ್ದೇವೆ. ರೈತರು ಆ ಬೀಜವನ್ನು ತಗೊಂಡು ಹೋಗಿ ತಮ್ಮ ಮನೆಯಲ್ಲಿ ಇಟ್ಕೊಂಡು ಮಳೆ ಆದ ನಂತರ ಬಿತ್ತಲು ನಾನು ಕೋರಿಕೊಳ್ತೇನೆ. ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಮುಖಂಡರಾದ ಸತ್ಯಪ್ಪ ನಾಯಿಕ್, ಗುರು ಕುಲಕರ್ಣಿ, ರಾಜು ಮುನ್ನೊಳ್ಳಿ ಹಾಗೂ ಕೃಷಿ ಇಲಾಖೆ ಅಧಿಕಾರಿಗಳು, ರೈತರು ಉಪಸ್ಥಿತರಿದ್ದರು.